ಇಲ್ಲೋಡು, ಇದು ನಿನ್ನ ಹೆಸರಿಗೆ. ಅಷ್ಟೇನು ಅವಸರ ಅತ್ತೆ? ಅರೆ ಮತ್ತೆ ಇದು ನಿನ್ನ ಹೆಸರಿಗೆ, ಮತ್ತೆ ಇದು ನನ್ನ ಮುದ್ದು ಮೊಮ್ಮಗಳ ಹೆಸರಿಗೆ. ಆದ್ರೆ ಅಜ್ಜಿ, ನಿಮ್ಮ ಹೆಸರಿಗೆ? ಎಲ್ಲವೂ ನಾನು ಬ್ಯಾಂಕ್, ಲಾಕರ್, ಫಿಕ್ಸ್ ಡಿಪಾಸಿಟ್ ಎಲ್ಲದರಲ್ಲೂ ಇವಳನ್ನೇ ನಾಮಿನಿ ಮಾಡಿದ್ದೀನಿ. ನಾಳೆ ನಾನು ಇಲ್ಲವಾದಾಗ ಹಣ ಸಿಗೋಕೆ ಇವಳಿಗೆ ಸುಲಭವಾಗ್ಲಿ ಅಂತ. ಹಾಗೆಲ್ಲ ಮಾತಾಡ್ಬೇಡಿ. ಏನು RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ನಮಸ್ಕಾರ. ಮುಖ್ಯಾಂಶಗಳು. ಜಾಗತಿಕ ಪ್ರಾಮುಖ್ಯತೆ ವಿಷಯಗಳಲ್ಲಿ ಭಾರತದ ನಿಲುವಿಗೆ ಪರಾಗ್ವೆ ಬೆಂಬಲ. ಉಭಯ ದೇಶಗಳ ನಡುವೆ ಸೌಹಾರ್ದಯುತ ಸ್ನೇಹಪರ ವಾತಾವರಣ. ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಜಾಗತಿಕ ದಕ್ಷಿಣದಲ್ಲಿ ಭಾರತ ಪರಾಗ್ವೆ ಅವಿಭಾಜ್ಯ ಭಾಗ. ಸೈಬರ್ ಅಪರಾಧ, ಮಾದಕ ವಸ್ತು ಕಳ್ಳಸಾಗಣೆ ಸವಾಲು ಎದುರಿಸಲು ಉಭಯ ದೇಶಗಳು ಬದ್ಧ. ಪ್ರಧಾನಿ ನರೇಂದ್ರ ಮೋದಿ. ದೇಶದಲ್ಲಿ ವಿದ್ಯುತ್ ಚಾಲಿತ ಪ್ರಯಾಣಿಕ ಕಾರುಗಳ ತಯಾರಿಕೆಗೆ ಉತ್ತೇಜನ. ಶೋರೂಂ ತೆರೆಯಲು ಟೆಸ್ಲಾ ಕಂಪನಿ ಆಸಕ್ತಿ. ಸಚಿವ ಎಚ್ ಡಿ ಕುಮಾರಸ್ವಾಮಿ. ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ 11 ವರ್ಷ ಪೂರ್ಣ. ಇದೇ 9ರಂದು ದೇಶಾದ್ಯಂತ ಸಾಧನೆ ಕುರಿತು ಕಾರ್ಯಕ್ರಮ ಆಯೋಜನೆ. ಆರ್ ಅಶೋಕ. ವಾರ್ತೆಗಳ ವಿವರ. ವಿಶ್ವಸಂಸ್ಥೆಯಂತಹ ಬಹುಪಕ್ಷೀಯ ವೇದಿಕೆಗಳಲ್ಲಿ ಸೇರಿದಂತೆ ಜಾಗತಿಕ ಪ್ರಾಮುಖ್ಯತೆಯ ವಿಷಯಗಳಲ್ಲಿ ಭಾರತದ ನಿಲುವಿಗೆ ನಿರಂತರ ಬೆಂಬಲ ನೀಡಿದ್ದಕ್ಕಾಗಿ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಪರಾಗ್ವೆ ದೇಶದ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಭಾರತಕ್ಕೆ 3 ದಿನಗಳ ಭೇಟಿ ನೀಡಿರುವ ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪನಾ ಪಲಾಸಿಯೋಸ್ ಅವರನ್ನು ರಾಷ್ಟ್ರಪತಿ ಭವನದಲ್ಲಿ ಸ್ವಾಗತಿಸಿದ ಬಳಿಕ ರಾಷ್ಟ್ರಪತಿ ಅವರು ಭಾರತ ಮತ್ತು ಪರಾಗ್ವೆ ನಡುವಿನ ಸಂಬಂಧಗಳು ಸೌಹಾರ್ದಯುತವಾಗಿ ಹಾಗೂ ಸ್ನೇಹಪರವಾಗಿ ಇವೆ ಎಂದು ಹೇಳಿದರು. ಪಹಲ್ಗಾಮ್ನಲ್ಲಿ ನಡೆದ ಘೋರ ಭಯೋತ್ಪಾದಕ ದಾಳಿಯ ನಂತರ ಭಯೋತ್ಪಾದನೆಯನ್ನು ಬಲವಾಗಿ ಖಂಡಿಸಿದ್ದಕ್ಕಾಗಿ ಮತ್ತು ಏಕತೆಯ ಸಂದೇಶವನ್ನು ಸಾರಿದ್ದಕ್ಕಾಗಿ ಪರಾಗ್ವೆ ಸರ್ಕಾರಕ್ಕೆ ಧನ್ಯವಾದ ಅರ್ಪಿಸುವುದಾಗಿ ಹೇಳಿದ ರಾಷ್ಟ್ರಪತಿ, ಪ್ರಜಾಪ್ರಭುತ್ವ, ಮಾನವ ಹಕ್ಕುಗಳು, ಕಾನೂನಿನ ನಿಯಮ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿ, ಸಾರ್ವಭೌಮತ್ವ ಮತ್ತು ಪ್ರಾದೇಶಿಕ ಸಮಗ್ರತೆಯ ಗೌರವವನ್ನು ಉಭಯ ದೇಶಗಳು ಹೊಂದಿವೆ ಎಂದು ತಿಳಿಸಿದರು. ರಾಷ್ಟ್ರಪತಿ ಹಾಗೂ ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಪಲಾಸಿಯೋಸ್ ಅವರ ನಡುವಿನ ಮಾತುಕತೆ ವೇಳೆ ಎರಡೂ ದೇಶಗಳ ನಡುವಿನ ಸಂಬಂಧಗಳನ್ನು ಮತ್ತಷ್ಟು ಬಲ ಹಾಗೂ ಹೊಸ ಕ್ಷೇತ್ರಗಳಲ್ಲಿ ತೊಡಗಿಕೊಳ್ಳುವ ಕುರಿತು ಮಾತುಕತೆ ನಡೆಯಿತು. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಭಾರತ ಭೇಟಿಯಲ್ಲಿರುವ ಪರಾಗ್ವೆ ಅಧ್ಯಕ್ಷ ಸ್ಯಾಂಟಿಯಾಗೋ ಪೆನಾ ಪಲಾಸಿಯೋಸ್ ನಡುವೆ ದೆಹಲಿಯಲ್ಲಿ ನಿನ್ನೆ ನಿಯೋಗ ಮಟ್ಟದ ಮಾತುಕತೆ ನಡೆಯಿತು. ಮಾತುಕತೆ ವೇಳೆ ಎರಡೂ ದೇಶಗಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳ ಕುರಿತು ಉಭಯ ನಾಯಕರು ಚರ್ಚಿಸಿದರು. ಈ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಡಿಜಿಟಲ್ ತಂತ್ರಜ್ಞಾನ, ಕೃಷಿ, ರಕ್ಷಣಾ, ರೈಲ್ವೆ, ಬಾಹ್ಯಾಕಾಶ ಸೇರಿದಂತೆ ಇತರ ವಲಯಗಳಲ್ಲಿ ಎರಡೂ ದೇಶಗಳಿಗೆ ಅಪಾರ ಅವಕಾಶಗಳಿವೆ. ಭಯೋತ್ಪಾದನೆ ವಿರುದ್ಧ ಭಾರತ ಮತ್ತು ಪರಾಗ್ವೆ ಒಟ್ಟಾಗಿ ನಿಂತಿವೆ. ಸೈಬರ್ ಅಪರಾಧ, ಸಂಘಟಿತ ಅಪರಾಧ ಹಾಗೂ ಮಾದಕ ವಸ್ತು ಕಳ್ಳಸಾಗಣೆಯಂತಹ ಸಮಾನ ಸವಾಲುಗಳನ್ನು ಎದುರಿಸಲು ಸಹಕಾರಕ್ಕಾಗಿ ಎರಡೂ ದೇಶಗಳಿಗೆ ಸಾಕಷ್ಟು ಅವಕಾಶಗಳಿವೆ ಎಂದರು. ಜಾಗತಿಕ ದಕ್ಷಿಣದಲ್ಲಿ ಭಾರತ ಮತ್ತು ಪರಾಗ್ವೆ ಅವಿಭಾಜ್ಯ ಭಾಗವಾಗಿವೆ. ಎರಡೂ ದೇಶಗಳ ಆಶೋತ್ತರಗಳು ಮತ್ತು ಸವಾಲುಗಳು ಒಂದೇ ರೀತಿಯಾಗಿವೆ. ಇದರಿಂದ ಈ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಬಹುದಾಗಿದೆ. ಕೋವಿಡ್ ಸಾಂಕ್ರಾಮಿಕ ವೇಳೆ ಪರಾಗ್ವೆಗೆ ಭಾರತದಲ್ಲಿ ಉತ್ಪಾದಿಸಿದ ಔಷಧಗಳನ್ನು ಪೂರೈಸಲಾಗಿತ್ತು ಎಂದರು. आकांक्षाओं और चुनौतियों में समानता है, इसलिए हम एक दूसरे के अनुभवों से सीखते हुए इन चुनौतियों से कारगर तरीके से निपट सकते हैं. आतंकवाद के खिलाफ लड़ाई में भारत और पैराग्वे कंधे से कंधा मिलाकर खड़े हैं. साइबर क्राइम, ऑर्गेनाइज्ड क्राइम, ड्रग ट्रैफिकिंग जैसी साझा चुनौतियों से लड़ने के लिए सहयोग की अपार संभावनाएं हैं. ಕೇಂದ್ರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವ ಹಾಗೂ ರಾಸಾಯನಿಕ ಮತ್ತು ರಸಗೊಬ್ಬರ ಸಚಿವರಾಗಿರುವ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಜೆಪಿ ನಡ್ಡಾ ನಿನ್ನೆ ರಾತ್ರಿ ಬೆಂಗಳೂರಿಗೆ ಆಗಮಿಸಿದ್ದಾರೆ.
ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಜೆಪಿ ನಡ್ಡಾ ಅವರನ್ನು ರಾಜ್ಯ ಬಿಜೆಪಿ ಘಟಕದ ಅಧ್ಯಕ್ಷ ಬಿವೈ ವಿಜಯೇಂದ್ರ, ವಿಧಾನಸಭೆ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ, ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಛಲವಾದಿ ನಾರಾಯಣಸ್ವಾಮಿ ಹಾಗೂ ರಾಜ್ಯಸಭಾ ಸದಸ್ಯರಾದ ಲೆಹರ್ ಸಿಂಗ್ ಅವರು ಬರಮಾಡಿಕೊಂಡರು. ಬಳಿಕ ಆರ್ ಅಶೋಕ ಬೆಳಗಾವಿಯಲ್ಲಿಂದು ಬಿಜೆಪಿ ಹಿರಿಯ ನಾಯಕ ಪ್ರಭಾಕರ್ ಕೋರೆ ಅವರ ಕಾರ್ಯಕ್ರಮವೊಂದರಲ್ಲಿ ಜೆಪಿ ನಡ್ಡಾ ಅವರು ಭಾಗವಹಿಸಲಿದ್ದಾರೆ. ಬಳಿಕ ಅವರು ದೆಹಲಿಗೆ ತೆರಳಲಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂದು ಇದೇ 9ರಂದು 11 ವರ್ಷಗಳು ಪೂರ್ಣಗೊಳ್ಳುತ್ತಿದ್ದು, ಇದರ ಹಿನ್ನೆಲೆಯಲ್ಲಿ ದೇಶಾದ್ಯಂತ ಅಂದು ಸರ್ಕಾರದ ಸಾಧನೆಗಳನ್ನು ಬಿಂಬಿಸಲು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ನಾಯಕತ್ವದಿಂದಲೇ ಭಾರತ ಇಂದು ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯ ದೇಶವಾಗಿದೆ ಎಂದರು. ಬಹಳ ಜನ ಇದ್ರು, ಆದರೆ ವಿಶ್ವದ ರ್ಯಾಂಕಿಂಗ್ ಅಲ್ಲಿ ನಾವು ಬಂದಿರಲಿಲ್ಲ. ಈ ಸರಿ ಮೊದಲ ಬಾರಿಗೆ ಜಪಾನ್ ಅನ್ನು ಮೀರಿಸಿ ನಾವು ಆರ್ಥಿಕ ಸ್ಥಿತಿಯಲ್ಲಿ 4ನೇ ರ್ಯಾಂಕಿಂಗ್ ಬಂದಿದ್ದೇವೆ. ಕೇಂದ್ರ ಗ್ರಾಹಕ ವ್ಯವಹಾರ, ಆಹಾರ ಮತ್ತು ನಾಗರಿಕ ಸರಬರಾಜು ಹಾಗೂ ಹೊಸ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ಹುಬ್ಬಳ್ಳಿಯಲ್ಲಿ ನಿನ್ನೆ ಸಾರ್ವಜನಿಕ ಅಹವಾಲು ಆಲಿಸಿದರು. ಬಳಿಕ ಅವರು ರಾಜ್ಯದ ಸರ್ಕಾರಿ ಆಸ್ಪತ್ರೆ ಆವರಣದಲ್ಲಿರುವ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಡೆ ಖಂಡನೀಯ. ರಾಜ್ಯ ಸೇರಿದಂತೆ ದೇಶದ ವಿವಿಧ ಭಾಗಗಳಲ್ಲಿ ಜನೌಷಧಿ ಕೇಂದ್ರಗಳು ಯಶಸ್ವಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಬಡ ಜನರಿಗೆ ಕಡಿಮೆ ದರದಲ್ಲಿ ಗುಣಮಟ್ಟದ ಔಷಧಿಗಳನ್ನು ಒದಗಿಸುತ್ತಿವೆ. ಇಂತಹ ಸಂದರ್ಭದಲ್ಲಿ ರಾಜ್ಯದಲ್ಲಿ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವುದು ಒಳ್ಳೆಯ ಬೆಳವಣಿಗೆಯಲ್ಲ ಎಂದು ಹೇಳಿದರು. ರಾಜ್ಯ ಕಾಂಗ್ರೆಸ್ ಸರ್ಕಾರ ತುಷ್ಟೀಕರಣಕ್ಕೆ ಆದ್ಯತೆ ನೀಡಿದೆ. ಇದರ ಪರಿಣಾಮ ಹುಬ್ಬಳ್ಳಿಯ ಪೊಲೀಸ್ ಠಾಣೆಯ ಮೇಲೆ ದಾಳಿ ನಡೆಸಿದವರ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆದಿದೆ. ಇದಕ್ಕೆ ರಾಜ್ಯ ಹೈಕೋರ್ಟ್ ಆಕ್ಷೇಪ ವ್ಯಕ್ತಪಡಿಸಿದೆ. ದಾಳಿ ಮಾಡಿದವರ ವಿರುದ್ಧದ ಪ್ರಕರಣಗಳನ್ನು ಹಿಂಪಡೆಯುವುದು ಪರೋಕ್ಷವಾಗಿ ಭಯೋತ್ಪಾದನೆಗೆ ಕುಮ್ಮಕ್ಕು ನೀಡಿದಂತೆ. ದೇಶದ ಸುರಕ್ಷತೆ ಮತ್ತು ಭದ್ರತೆ ವಿಷಯದಲ್ಲಿ ಕಾಂಗ್ರೆಸ್ ತನ್ನ ನಿಲುವನ್ನು ಸ್ಪಷ್ಟಪಡಿಸಬೇಕು ಎಂದರು. ರಾಜ್ಯದಲ್ಲಿ ಕನ್ನಡ ಶಾಲೆಗಳು ಇನ್ನೂ ಅಭಿವೃದ್ಧಿ ಕಾಣಬೇಕಾಗಿದೆ. ಹೀಗಿರುವಾಗ ಉರ್ದು ಭಾಷೆಗೆ ಪ್ರೋತ್ಸಾಹ ನೀಡುತ್ತಿರುವುದು ಸರಿಯಲ್ಲ. ರಾಜ್ಯ ಸರ್ಕಾರ ಭ್ರಷ್ಟಾಚಾರದಲ್ಲಿ ನಿರತವಾಗಿದ್ದು, ಈ ಸಂಬಂಧ ರಾಜ್ಯ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಹೋರಾಟ ರೂಪಿಸಲಿದ್ದಾರೆ ಎಂದು ಹೇಳಿದ ಅವರು, ಕನ್ನಡ ಭಾಷೆಯ ಕುರಿತು ತಮಿಳು ನಟ ಕಮಲ್ ಹಾಸನ್ ಹೇಳಿಕೆ ಖಂಡನಾರ್ಹ ಎಂದು ಹೇಳಿದರು. ದೇಶದಲ್ಲಿ ವಿದ್ಯುತ್ ಚಾಲಿತ ಪ್ರಯಾಣಿಕ ಕಾರುಗಳ ತಯಾರಿಕೆ ಉತ್ತೇಜಿಸಲು ಯೋಜನೆಯೊಂದಕ್ಕೆ ಸರ್ಕಾರ ಮಾರ್ಗಸೂಚಿಗಳನ್ನು ಹೊರಡಿಸಿದೆ ಎಂದು ಬೃಹತ್ ಕೈಗಾರಿಕಾ ಸಚಿವ ಎಚ್.ಡಿ. ಕುಮಾರಸ್ವಾಮಿ ತಿಳಿಸಿದ್ದಾರೆ. ದೆಹಲಿಯಲ್ಲಿ ನಿನ್ನೆ ಅವರು ಅಂತಾರಾಷ್ಟ್ರೀಯ ಕಾರು ತಯಾರಿಕಾ ಸಂಸ್ಥೆಗಳನ್ನು ಆಕರ್ಷಿಸಲು ಸರ್ಕಾರ ಕಡಿಮೆ ರಫ್ತು ತೆರಿಗೆ ವಿಧಿಸುತ್ತಿದೆ. ಇದರಂತೆ ಎಲೆಕ್ಟ್ರಿಕ್ ಕಾರುಗಳ ಮೇಲೆ ಈ ತೆರಿಗೆ ಶೇಕಡ 15ರಷ್ಟು ಇರಲಿದೆ. ದೇಶದಲ್ಲಿ ಹೂಡಿಕೆ ಮಾಡಿ ಎಲೆಕ್ಟ್ರಿಕ್ ವಾಹನಗಳನ್ನು ತಯಾರಿಸಲು ಒಪ್ಪಿದರೆ ಮಾತ್ರ ಕಂಪನಿಗಳಿಗೆ ಈ ಸೌಲಭ್ಯ ದೊರೆಯಲಿದೆ. ಅನುಮತಿ ಪಡೆದ ಅರ್ಜಿದಾರರು ಈ ಯೋಜನೆಯಡಿ 4,150 ಕೋಟಿ ರೂಪಾಯಿ ಕನಿಷ್ಠ ಹೂಡಿಕೆ ಮಾಡಬೇಕಾಗುತ್ತದೆ ಎಂದರು. ಇದುವರೆಗೆ ಮರ್ಸಿಡೀಸ್ ಬೆನ್ಸ್, ಕ್ರಿಯಾ, ಹೊಂಡೈ ಮತ್ತು ಸ್ಕೋಡಾ ಕಂಪನಿಗಳು ಈ ಯೋಜನೆಗೆ ಆಸಕ್ತಿ ತೋರಿವೆ. ಟೆಸ್ಲಾ ಕಂಪನಿ ದೇಶದಲ್ಲಿ ಶೋರೂಮ್ಗಳನ್ನು ತೆರೆಯಲು ಮಾತ್ರ ಆಸಕ್ತಿ ತೋರಿದೆ ಎಂದರು. Land cost not eligible. Mandatory from scheduled commercial bank in India. Amounts higher of 4,150 crore are total duty foregone. Most must remain valid throughout scheme duration. Application invited for 120 days initially. Window may be reopened till March 2026. Volkswagen, Skoda, then Hyundai, Kia. All these companies already shown interest.
ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ಖಾತೆ ರಾಜ್ಯ ಸಚಿವ ವಿ ಸೋಮಣ್ಣ ದೆಹಲಿಯಲ್ಲಿ ನಿನ್ನೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಭೇಟಿ ಮಾಡಿ ಸಮಾಲೋಚಿಸಿದರು. ಈ ವೇಳೆ ವಿ ಸೋಮಣ್ಣ ತುಮಕೂರು ರೈಲ್ವೆ ನಿಲ್ದಾಣಕ್ಕೆ ಡಾ ಶಿವಕುಮಾರ ಸ್ವಾಮೀಜಿ ಅವರ ಹೆಸರಿಡುವ ಪ್ರಸ್ತಾವನೆ ಬಗ್ಗೆ ಮನವಿ ಸಲ್ಲಿಸಿದರು. ಇದೇ ವೇಳೆ ತುಮಕೂರು ಜಿಲ್ಲೆಯಲ್ಲಿ ಕಳೆದ 16 ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ರಸ್ತೆ ಅಭಿವೃದ್ಧಿ, ರಾಜ್ಯದಲ್ಲಿನ ರೈಲ್ವೆ ಮಾರ್ಗಗಳ ಕಾಮಗಾರಿಗಳ ಕುರಿತು ಗೃಹ ಸಚಿವರಿಗೆ ಮಾಹಿತಿ ನೀಡಿದರು. ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ ಪುರಸ್ಕೃತರಾದ ಭಾನು ಮುಷ್ತಾಕ್ ಹಾಗೂ ದೀಪಾ ಬಸ್ತಿ ಅವರನ್ನು ಬೆಂಗಳೂರಿನಲ್ಲಿ ನಿನ್ನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದಿಸಿ ಗೌರವಿಸಿದರು. ಈ ವೇಳೆ ವಿಧಾನ ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ, ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್, ಸಚಿವರಾದ ಶಿವರಾಜ್ ತಂಗಡಗಿ, ಜಮೀರ್ ಅಹಮದ್ ಖಾನ್, ಶಾಸಕ ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಉಳ್ಕೊಂಡೆ ಬೂಕರ್ ಪ್ರಶಸ್ತಿಯನ್ನ ಮತ್ತೊಮ್ಮೆ ಪಡ್ಕೊಳ್ತೀನಿ ಅಂತ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಸಾಹಿತ್ಯಕ್ಕೆ ಸಮಾಜವನ್ನು ಬೆಸೆಯುವ ಶಕ್ತಿ ಇದೆ. ಸಾಹಿತ್ಯದ ಮೂಲಕ ಸಮಾಜವನ್ನು ಒಗ್ಗೂಡಿಸಬೇಕೇ ಹೊರತು ವಿಭಜಿಸುವ ಕೆಲಸ ಆಗಬಾರದು. ಸಾಹಿತಿ ಭಾನು ಮುಷ್ತಾಕ್ ಅವರು ಬೂಕರ್ ಪ್ರಶಸ್ತಿ ಪಡೆಯುವ ಮೂಲಕ ಕನ್ನಡದ ಕೀರ್ತಿ ಹೆಚ್ಚಿಸಿದ್ದಾರೆ. ಇದು ನಾಡಿಗೆ ಹೆಮ್ಮೆಯ ಸಂಗತಿ ಎಂದರು. ಭಾನು ಮುಷ್ತಾಕ್ ಅವರ ಕಥೆಗಳನ್ನು ಇಂಗ್ಲಿಷ್ಗೆ ಪ್ರಕಟಿಸಲು ಅನುವಾದಕ್ಕೆ ಸರ್ಕಾರ ಎಲ್ಲ ನೆರವು ನೀಡಲಿದೆ. ಜೊತೆಗೆ ಬೂಕರ್ ಪ್ರಶಸ್ತಿ ಪಡೆದ ಭಾನು ಮುಷ್ತಾಕ್ ಮತ್ತು ಅನುವಾದಕಿ ದೀಪಾ ಭಾಸ್ತಿ ಅವರಿಗೆ ಸರ್ಕಾರದ ವತಿಯಿಂದ ತಲಾ 10 ಲಕ್ಷ ರೂಪಾಯಿ ಪುರಸ್ಕಾರ ನೀಡಲಾಗುವುದು ಎಂದು ಹೇಳಿದರು. ಪರಧರ್ಮ, ಪರ ವಿಚಾರಗಳನ್ನು ಸಹಾನುಭೂತಿಯಿಂದ ನೋಡುವುದು ನಿಜವಾದ ಒಡವೆ ಎಂದು ಕವಿರಾಜ ಮಾರ್ಗದಲ್ಲಿ ಉಲ್ಲೇಖಿಸಲಾಗಿದೆ. ಅದೇ ರೀತಿ ಆದಿಕವಿ ಪಂಪ ಮನುಷ್ಯ ಜಾತಿ ತಾನೊಂದೇ ವಲ್ಲಂ ಎಂದಿದ್ದಾರೆ. ಸಾಮಾಜಿಕ ಕ್ರಾಂತಿಯ ಹರಿಕಾರ ಬಸವಣ್ಣ ಅವರು ಇವನಾರವ ಎನ್ನದೆ ಇವ ನಮ್ಮವ ಎಂದಿದ್ದಾರೆ. ಅಕ್ಕಮಹಾದೇವಿ ಅವರು ಕೂಡ ಇದೇ ಧ್ವನಿಯನ್ನು ಪ್ರತಿಪಾದಿಸಿದ್ದಾರೆ. ಇವರೆಲ್ಲರ ಆಶಯಗಳ ಮುಂದುವರಿಕೆಯಾಗಿ ಭಾನು ಮುಷ್ತಾಕ್ ಕೆಲಸ ಮಾಡಿದ್ದಾರೆ ಎಂದರು. ಇವತ್ತು ಸಾಹಿತ್ಯ ಇನ್ನೂ ಹೆಚ್ಚು ಜವಾಬ್ದಾರಿಯುತವಾಗಿ ಕೆಲಸ ಮಾಡಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಲೇಖಕಿ ಭಾನು ಮುಷ್ತಾಕ್ ಜಾಗತಿಕ ಮನ್ನಣೆ ಸಿಕ್ಕಿದ್ದಕ್ಕಿಂತ ಹೆಚ್ಚಾಗಿ ರಾಜ್ಯದ ಪರವಾಗಿ ಅಭಿನಂದಿಸುತ್ತಿರುವುದು ದೊಡ್ಡ ಗೌರವ. ಕರ್ನಾಟಕ ತವರು ನೆಲ, ಆಲೋಚನೆಯನ್ನು ರೂಪಿಸಿ ಸೃಜನಶೀಲತೆಗೆ ಪ್ರೇರೇಪಣೆ ನೀಡಿದ ನೆಲ. ಹೋರಾಟ, ಸಂಸ್ಕೃತಿ ಅರಿಯಲು ಕಥೆ ಮತ್ತು ಕಥನದ ಶಕ್ತಿ ವಿಸ್ತರಣೆಗೂ ನಾಡು ಅವಕಾಶ ಮಾಡಿಕೊಟ್ಟಿದೆ ಎಂದು ಹೇಳಿದರು. ಹಾಸನದ ಮೊಹಲ್ಲಾದಲ್ಲಿ ಅಡ್ಡಾಡುತ್ತಾ ಅರಳುಗಂಡಿನ ಕುತೂಹಲದಿಂದ ಹೃದಯ ಸಂವಾದದಲ್ಲಿ ನಿರತಳಾಗಿದ್ದ ನನಗೆ ಕರ್ನಾಟಕ ಸರ್ಕಾರದಿಂದ ಜನತೆಯ ಪರವಾಗಿ ನೀಡಲಾದ ಈ ಗೌರವವು ಯಾವುದೇ ಜಾಗತಿಕ ಪ್ರಶಸ್ತಿಯಿಂದ ಹೆಚ್ಚು ಹೃದಯ ಸ್ಪರ್ಶಿಯಾಗಿದೆ. ದೀಪಾ ಭಾಸ್ತಿ ತಾವು ಅನುವಾದಿಸಿದ ಕೃತಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೂಕರ್ ಪ್ರಶಸ್ತಿ ಬಂದಿರುವುದು ಹೆಮ್ಮೆಯ ಸಂಗತಿ ಎಂದರು. ಹಾಗೆ ಕನ್ನಡಕ್ಕೆ ಸೂಟ್ ಆಗುವ ಹಾಗೆ ಬಗ್ಗಿಸಿ ಎಳೆದು ಮಡಿಸಿ ನಮ್ಮ ಭಾಷೆಯ ಲಯ, ಅದರ ಒಂದು ಕನ್ನಡದಲ್ಲಿರುವ ಒಂದು ಸಂಗೀತ, ಒಂದು ಆಕ್ಸೆಂಟ್ ಅಂತ ನಾನೇನು ಹೇಳ್ತೇನೋ ಅದನ್ನು ಇಂಗ್ಲಿಷಿಗೆ ಕೇಳಿಸುವ ಹಾಗೆ ಮಾಡಬೇಕು. ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ಮೂಲಕ ಹೇಮಾವತಿ ನದಿಯ ನೀರನ್ನು ತುಮಕೂರಿನಿಂದ ಕುಣಿಗಲ್, ಮಾಗಡಿಗೆ ಕುಡಿಯುವ ನೀರು ಒದಗಿಸಲು ತಾಂತ್ರಿಕ ವರದಿ ಆಧಾರದಲ್ಲಿ ಸರ್ಕಾರ ಒಪ್ಪಿಗೆ ನೀಡಿದ್ದರೂ ವಿರೋಧ ವ್ಯಕ್ತಪಡಿಸುವುದು ಸಮಂಜಸವಲ್ಲ ಎಂದು ಗೃಹ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರೂ ಆಗಿರುವ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ತುಮಕೂರಿನಲ್ಲಿ ನಿನ್ನೆ ಅವರು ಈ ಯೋಜನೆಗೆ ಸಾರ್ವಜನಿಕರು, ರೈತರು, ಮಠಾಧೀಶರು ಪ್ರತಿಭಟನೆ ಮೂಲಕ ಅಡ್ಡಿಪಡಿಸುತ್ತಿರುವ ಕುರಿತು ಮಾತನಾಡಿ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ನೀರು ಹರಿಸುವ ಯೋಜನೆಗಳ ಕುರಿತು ಅನುಮಾನ ಬರುವುದು ಸಹಜ. ಸಾಧಕ ಬಾಧಕಗಳನ್ನು ಪರಿಶೀಲಿಸಿದ ಬಳಿಕ ಸಂಪುಟದಲ್ಲಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಇದಕ್ಕಾಗಿ 986 ಕೋಟಿ ರೂಪಾಯಿ ವೆಚ್ಚದಲ್ಲಿ ಯೋಜನೆಗೆ ಅನುಮತಿ ನೀಡಲಾಗಿದೆ ಎಂದರು. ಯೋಜನೆಯಿಂದ ಯಾವುದೇ ತೊಂದರೆಯಾಗುವುದಿಲ್ಲ ಎಂಬುದಾಗಿ ತಾಂತ್ರಿಕ ಸಮಿತಿ ತಿಳಿಸಿದೆ. ತುಮಕೂರು ಜನರಿಗೆ ತೊಂದರೆಯಾಗುವುದಕ್ಕೆ ಅವಕಾಶ ನೀಡುವುದಿಲ್ಲ. ಈ ಯೋಜನೆ ಕುರಿತು ರಾಜಕೀಯ ಸಲ್ಲದು ಎಂದರು. ರಾಯಚೂರು ತಾಲೂಕಿನ
ಮಟಮಾರಿ ಗ್ರಾಮದಲ್ಲಿ ನಿನ್ನೆ ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ ನಡೆಯಿತು. ಈ ವೇಳೆ ಕೃಷಿ ವಿಜ್ಞಾನಿಗಳು ರೈತರಿಗೆ ಮುಂಗಾರು ಕೃಷಿ, ಬೀಜೋಪಚಾರ, ಡ್ರೋನ್ ಬಳಕೆ ಸೇರಿದಂತೆ ಹಲವು ಮಾಹಿತಿಗಳನ್ನು ನೀಡಿದರು. ಇವತ್ತು ಈ ದಿನ ಈ ಕಾರ್ಯಕ್ರಮ ಏನಿದೆಯೋ ಬಳಿಕ ದೂರದರ್ಶನದೊಂದಿಗೆ ರೈತ ಜಗದೀಶ್ ಗೌಡ ಬಿತ್ತನೆಗೆ ಭೂಮಿ ಸಿದ್ಧ ಮಾಡುವುದರಿಂದ ಹಿಡಿದು ಬೀಜೋಪಚಾರ, ತಳಿಗಳ ಆಯ್ಕೆ ಬಗ್ಗೆ ಉಪಯುಕ್ತ ಮಾಹಿತಿ ನೀಡಿದರು. ಅಲ್ಲದೆ ರೈತರ ಕೃಷಿ ಸಂಬಂಧಿತ ಸಂದೇಹಗಳನ್ನು ಸರಳವಾಗಿ ಬಗೆಹರಿಸಲಾಯಿತು ಎಂದರು. ಯಾಕಂದ್ರೆ ನಾವು ಬರೇ ಕೆಮಿಕಲ್ ಗೊಬ್ಬರ ಹಾಕಿ ಬೆಳೆಸೋದ್ರಿಂದ ಭೂಮಿ ಬರಡಾಕತ್ತದ ಅಂತ ಬಹಳ ಚಂದ ಹೇಳಿದ್ರು ಅವರು. ರೈತ ನಾಗರಾಜ್ ಗೌಡ ಹತ್ತಿ, ಮೆಣಸಿನಕಾಯಿ, ತೊಗರಿ ಬೆಳೆಗಳನ್ನು ಬೆಳೆಯುತ್ತೇವೆ. ಈ ಬೆಳೆಗಳ ಕುರಿತು ಅಧಿಕಾರಿಗಳು ಉಪಯುಕ್ತ ಮಾಹಿತಿ ನೀಡಿದರು ಎಂದರು. ಜೀವಾಣುಗಳನ್ನು ಹೇಗೆ ನಾವು ರೈತರ ರಕ್ಷಿಸಬೇಕೆಂದು ಅವರು ಒಂದು ಒಳ್ಳೆ ಮಾಹಿತಿ ಕೊಟ್ಟು ನಮ್ಮ ರೈತರಿಗೆಲ್ಲ ಬಹಳ ಪ್ರೋತ್ಸಾಹ ಮಾಡ್ತಿದ್ರು ಅಂತೇಳಿ. ಮುಖ್ಯವಾಗಿ ರೈತ ಪ್ರಾಣೇಶ್ ಸರಿಯಾದ ತಳಿಯ ಆಯ್ಕೆ ಹಾಗೂ ಬೀಜೋಪಚಾರ ಎಷ್ಟು ಮುಖ್ಯ ಎಂಬುದನ್ನು ಕೃಷಿ ವಿಜ್ಞಾನಿಗಳು ತಿಳಿಸಿಕೊಟ್ಟಿದ್ದಾರೆ. ಅಲ್ಲದೆ ಕೀಟನಾಶಕಗಳ ಸಿಂಪಡಣೆಗೆ ಡ್ರೋನ್ ಬಳಕೆಯ ಪ್ರಾಮುಖ್ಯತೆ ಕುರಿತಾಗಿಯೂ ತಿಳಿಸಿದ್ದಾರೆ ಎಂದರು. ತೋರಿಸಿರ್ತಕ್ಕಂಥ ನಮ್ಮ ಡ್ರೋನ್ ಸ್ಪ್ರೇಗಳು ಬಹಳ ಮುಖ್ಯ. ಇದರನ್ನು ರೈತರುಗಳು ಎಲ್ಲ ಉಪಯೋಗ ಪಡೆದುಕೊಳ್ಳಬೇಕು. ರೈತ ಲಕ್ಷ್ಮಣ್ ನಾಯ್ಕ, ಈ ಭಾಗದಲ್ಲಿ ಹತ್ತಿಯನ್ನು ಹೆಚ್ಚಿಗೆ ಬೆಳೆಯಲಾಗುತ್ತದೆ. ನಕಲಿ ಹಾಗೂ ಕಳಪೆ ಗುಣಮಟ್ಟದ ಬೀಜಗಳ ಬಗ್ಗೆ ಜಾಗರೂಕರಾಗಿರಬೇಕು ಎಂದರು. ಬಂದಿಲ್ಲ ಔಷಧಿ ಆಗಲಿ ಮತ್ತು ಪೈಪ್ಲೈನ್ ಆಗಲಿ, ಗನ್ನುಗಳಾಗಲಿ, ಟಿಲ್ಲರ್ಗಳಾಗಲಿ, ಇವು ನಿಜವಾದ ರೈತರಿಗೆ ಇವು ಸಬ್ಸಿಡಿ ಸಹಕಾರ ಕೊಟ್ಟರೆ ನಾವು ರೈತರಿಗೆ ಅನುಕೂಲ ಆಗ್ತದೆ. ಕೀಟನಾಶಕಗಳಂತಿದ್ದಾವೆ. ಕೃಷಿ ವಿಜ್ಞಾನಿ ಡಾಕ್ಟರ್ ಮಲ್ಲಾರೆಡ್ಡಿ, ವಿವಿಧ ಇಲಾಖೆಗಳ ಸಹಯೋಗದಲ್ಲಿ ರೈತರಿಗಾಗಿ ಈ ಅಭಿಯಾನ ನಡೆಸಲಾಗುತ್ತಿದೆ. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಕಾಲಕಾಲಕ್ಕೆ ಅಭಿವೃದ್ಧಿಪಡಿಸಲಾಗುವ ತಂತ್ರಜ್ಞಾನಗಳ ಬಗ್ಗೆ ರೈತರಿಗೆ ಮಾಹಿತಿ ನೀಡಲಾಗಿದೆ. ಅಲ್ಲದೆ ಕೇಂದ್ರ ಸರ್ಕಾರದ ಹಲವು ರೈತಪರ ಯೋಜನೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗಿದೆ ಎಂದು ತಿಳಿಸಿದರು. ಕೀಟಗಳನ್ನು ಕೂಡ ನಾವು ಹತೋಟಿ ಮಾಡಬಹುದು. ಅದರ ಬಗ್ಗೆ ನಾವು ಕೂಡ ಹೆಚ್ಚು ಹೇಳ್ತಿದ್ವಿ. ಪ್ರಮುಖವಾಗಿ ದ್ವಿದಳ ಧಾನ್ಯಗಳಲ್ಲಿ ನಾವು ಬೀಜೋಪಚಾರದ ಬಗ್ಗೆ ರೈತರಿಗೆ ನಾವು ಬಹಳ ಮನದಟ್ಟ ಮಾಡ್ತಿದ್ವಿ. ಅಂದರೆ ಬೀಜೋಪಚಾರ ಮಾಡೋದ್ರಿಂದ ಟ್ರೈಕೋಡರ್ಮದಿಂದ ಆಗಲಿ, ರೈಜೋಬಿಯಂದಿಂದ ಆಗಲಿ ಬೀಜೋಪಚಾರ ನಾವು ಮಾಡೋದ್ರಿಂದ ಏನಾಗುತ್ತೆ, ಇಳುವರಿ ಪ್ರಮಾಣ ಜಾಸ್ತಿಯಾಗಿ ರೋಗ ಮತ್ತು ಕೀಟಗಳ ಹತೋಟಿ ಕೂಡ ಮಾಡಬಹುದು. ಕೃಷಿ ವಿಜ್ಞಾನಿ ಡಾಕ್ಟರ್ ಶಿವಶಂಕರ್ ಬೆಳೆಗಳ ಕುರಿತಂತೆ ಸೂಕ್ತ ಮಾಹಿತಿ ಸೇರಿ ಹಲವು ವಿಷಯಗಳನ್ನು ರೈತರಿಗೆ ತಿಳಿಸಲಾಗಿದೆ. ಕೀಟ ಹಾಗೂ ಹುಳು ಬಾಧೆ ನಿವಾರಣೆಗೆ ಸಾವಯವ ಮಾದರಿ ತಂತ್ರಗಳ ಬಗ್ಗೆ ಪರಿಣಾಮಕಾರಿಯಾಗಿ ವಿವರಿಸಲಾಗಿದೆ ಎಂದು ಮಾಹಿತಿ ನೀಡಿದರು. ಶುರುವಾಗಿದೆ ಅಂತ ಗೊತ್ತಾಗ್ತದೆ ನಮಗೆ. ಈಶಾನ್ಯ ಭಾರತದಲ್ಲಿ ಮುಂದಿನ 4 ದಿನಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ ಮತ್ತು ಮಾಹಿಯಲ್ಲಿ ನಾಳೆಯವರೆಗೆ ಗುಡುಗು ಸಹಿತ ಭಾರೀ ಮಳೆಯಾಗುವ ನಿರೀಕ್ಷೆ ಇದೆ. ಇದೇ ವೇಳೆ ಜಮ್ಮು ಕಾಶ್ಮೀರ, ಲಡಾಖ್, ಗಿಲ್ಗೇಟ್, ಬಲ್ಕಿಸ್ತಾನ್, ಮುಜಾಫರ್ಬಾದ್, ಹಿಮಾಚಲ್ ಪ್ರದೇಶ್, ಉತ್ತರಾಖಂಡ್, ಪಂಜಾಬ್, ಹರಿಯಾಣ, ಚಂಡೀಗಢ ಮತ್ತು ದೆಹಲಿಯ ಪ್ರತ್ಯೇಕ ಸ್ಥಳಗಳಲ್ಲಿ ತೀವ್ರ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಭಾರತೀಯ ಕೃಷಿ ಸಂಶೋಧನಾ ಪರಿಷತ್ತಿನ ಸಹಯೋಗದಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ವಿಕಸಿತ ಸಂಕಲ್ಪ ಕೃಷಿ ಅಭಿಯಾನವನ್ನು ಗಡಿ ಜಿಲ್ಲೆ ಚಾಮರಾಜನಗರ ಮತ್ತು ಬಳ್ಳಾರಿ ಜಿಲ್ಲೆಗಳಲ್ಲಿ ನಿನ್ನೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ವಿವಿಧ ತರಕಾರಿಗಳು, ಮಣ್ಣಿನ ಆರೋಗ್ಯ, ಅದರ ಪರೀಕ್ಷೆ ಮತ್ತು ಫಲಿತಾಂಶ, ರಾಸಾಯನಿಕ ಗೊಬ್ಬರ ಬಳಕೆ, ಜೈವಿಕ ಗೊಬ್ಬರದ ಮೂಲಕ ಬೀಜೋಪಚಾರ, ಯಂತ್ರೋಪಕರಣಗಳ ಬಳಕೆ ಮತ್ತು ರೋಗ ನಿಯಂತ್ರಣ ಕುರಿತಂತೆ ರೈತರಿಗೆ ಅರಿವು ಮೂಡಿಸಲಾಯಿತು. ಪೆಸ್ಟಿಸೈಡ್ ಇಲ್ಲ, ಇದು ಜೈವಿಕ ಖೇತಿ. ಚಾಮರಾಜನಗರ ಜಿಲ್ಲೆ ಯಳಂದೂರು ತಾಲೂಕಿನ ಗೌಡಹಳ್ಳಿ ಗ್ರಾಮದಲ್ಲಿ ಎನ್ಬಿಎಐಆರ್ ಹಿರಿಯ ವಿಜ್ಞಾನಿ ಡಾಕ್ಟರ್ ಅಂಕಿತಾ ಗುಪ್ತಾ ಅಭಿಯಾನದ ಸಲುವಾಗಿ ರೈತರ ಬಳಿಗೆ ಬರುತ್ತಿರುವ ಕೃಷಿ ವಿಜ್ಞಾನಿಗಳು ಕೀಟ ಬಾಧೆ ತಡೆಯಲು ಅಗತ್ಯ ಸೂಚನೆಗಳನ್ನು ನೀಡುತ್ತಿದ್ದಾರೆ ಎಂದರು.
ಎನ್ವೈರನ್ಮೆಂಟ್ ಕಂಟ್ರೋಲ್ ಆಗುತ್ತೆ. ಬೇರೆ ಏನು ಇನ್ಸೆಕ್ಟಿಸೈಡ್ ಯೂಸ್ ಮಾಡಬೇಡ, ಮಿಕ್ಸ್ ಮಾಡಬೇಡ, ಬರೀ ಇದು ಜೈವಿಕ್ ಫಾರ್ಮುಲೇಷನ್ ಬಯೋಪೆಸ್ಟಿಸೈಡ್ ಶತಪಥ ಆರ್ಮರ್. ವಿಜ್ಞಾನಿ ಡಾಕ್ಟರ್ ಶಾಲಿನಿ ರೈತರಿಗೆ ವಿಜ್ಞಾನಿಗಳಿಂದ ತಾಂತ್ರಿಕತೆ ಕುರಿತು ತಿಳಿಸುವುದು ಅಭಿಯಾನದ ಮುಖ್ಯ ಉದ್ದೇಶ ಎಂದರು. As part of this, actually, we are here from June 29th onwards, and this program will be going up to 12th of June. ಕೃಷಿ ವಿಜ್ಞಾನ ಕೇಂದ್ರದ ಅಧಿಕಾರಿ ಶ್ರುತಿ, ವಿಜ್ಞಾನಿಗಳ ತಾಂತ್ರಿಕ ನಡೆ ರೈತರ ಕಡೆ ಎಂಬ ಧ್ಯೇಯದೊಂದಿಗೆ ರೈತರಿಗೆ ಪ್ರಾತ್ಯಕ್ಷಿಕೆ ಮೂಲಕ ಮಾಹಿತಿ ನೀಡಲಾಗುತ್ತಿದೆ ಎಂದು ತಿಳಿಸಿದರು. ಸುಲಭ ಆಗುತ್ತೆ. ಇದರಿಂದ ಅವರ ಖರ್ಚನ್ನ ಕಡಿಮೆ ಮಾಡ್ಕೋಬಹುದು. ತಂತ್ರಜ್ಞಾನಗಳ ಸದುಪಯೋಗ ರೈತರಿಗೆ ತಲುಪುತ್ತೆ. ರೈತ ರವಿ, ಅಭಿಯಾನದ ಅಂಗವಾಗಿ ವಿಜ್ಞಾನಿಗಳು ನಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಅಗತ್ಯವಾದ ಮಾಹಿತಿ ನೀಡುತ್ತಿದ್ದಾರೆ ಎಂದರು. 25 ದಿನ, 35 ದಿನ, 45 ದಿನ 3 ಹಂತದಲ್ಲಿ ಉಳುಗೆ ಸಿಂಪರಣೆ ಮಾಡುವುದರಿಂದ ಈ ರೋಗ ಬಾಧೆಯನ್ನ ಕಡಿಮೆ ಮಾಡಬಹುದು ಅಂತ ನಾವು ಉದ್ದೇಶವನ್ನು ಸಹ ಇದು ಮಾಡ್ತೀವಿ. ರೈತ ಸೋಮಣ್ಣ, ನಾವು ಎದುರಿಸುತ್ತಿರುವ ಕೀಟಬಾಧೆ, ಬೀಜೋಪಚಾರ ಮತ್ತು ಸರ್ಕಾರದ ಸೌಲಭ್ಯಗಳ ಕುರಿತು ವಿಜ್ಞಾನಿಗಳು ಮಾಹಿತಿ ನೀಡುತ್ತಿದ್ದಾರೆ ಎಂದು ತಿಳಿಸಿದರು. ಹೆಂಗ ಇದು ಮಾಡಬೇಕು ಅಂತ ಹೇಳ್ಕೊಟ್ರೆ ಅದ್ರ ಬಗ್ಗೆ ನಮಗೆಲ್ಲ ಈಗ ತಿಳಿತು. ಈಗ ಅದರಿಂದ ನಮ್ಗೆ ಅನುಕೂಲ ಆಯ್ತು ಅವರಿಂದ. ಬಳ್ಳಾರಿ ಜಿಲ್ಲೆ ಕುರುಗೋಡು ತಾಲೂಕಿನ ಬೈಲೂರು ಗ್ರಾಮದಲ್ಲಿ ನಡೆದ ಅಭಿಯಾನದಲ್ಲಿ ಕೃಷಿ ಇಲಾಖೆಯ ಉಪನಿರ್ದೇಶಕ ಎಚ್ಎಂ ಮಂಜುನಾಥ್, ಈ ಭಾಗದಲ್ಲಿ ಭತ್ತ ಹೆಚ್ಚಾಗಿ ಬೆಳೆಯುತ್ತಿದ್ದು ವೆಚ್ಚ ಹೆಚ್ಚುತ್ತಿದೆ, ಅದನ್ನು ಕಡಿಮೆ ಮಾಡಲು ನೇರ ಬಿತ್ತನೆ ಇಲ್ಲವೇ ಯಂತ್ರಗಳ ಬಳಕೆ ಮೂಲಕ ಸಮಗ್ರ ಕೃಷಿ ಪದ್ಧತಿಗೆ ಒತ್ತು ನೀಡಬೇಕು ಎಂದು ಸಲಹೆ ನೀಡಿದರು. ಕೀಟಶಾಸ್ತ್ರಜ್ಞ ಆನಂದ್ ಕುಮಾರ್, ಮೆಣಸಿನಕಾಯಿ ಬೆಳೆಯನ್ನು ಕಾಡುವ ಥ್ರಿಪ್ಸ್ ಕೀಟ ಬಾಧೆ ತಡೆಯಲು ಹೊಲದ ಸುತ್ತಲೂ ಇತರೆ ಬೆಳೆಗಳನ್ನು ಬೆಳೆಯುವುದು ಮತ್ತು ಬೇವಿನ ಬೀಜದ ಕಸಾಯ ಸಿಂಪಡಣೆ ಮಾಡುವುದರಿಂದ ಉತ್ಪಾದನಾ ವೆಚ್ಚ ಕಡಿಮೆಯಾಗಲಿದೆ ಎಂದರು. ಕೃಷಿ ಅಧಿಕಾರಿ ಅಭಿಲಾಷ, ಕೊಟ್ಟಿಗೆ ಗೊಬ್ಬರ ಮತ್ತು ಸಾವಯವ ಗೊಬ್ಬರದಿಂದ ಮಾತ್ರ ಬೆಳೆಗೆ ಉತ್ತಮ ಪೋಷಕಾಂಶಗಳು ಸಿಗಲಿದೆ, ರಾಸಾಯನಿಕಗಳ ಬಳಕೆಯಿಂದ ಭೂಮಿಯ ಫಲವತ್ತತೆ ನಾಶವಾಗಲಿದೆ ಎಂದು ತಿಳಿಸಿದರು. ಉತ್ತಮವಾದ ಇಳುವರಿ ತಗೊಂಡು ಹೆಚ್ಚಿನ ಆದಾಯ ತಗೋಬಹುದು ಅಂತ ಹೇಳ್ತೀನಿ. ಕೃಷಿ ಸಂಶೋಧನಾ ಕೇಂದ್ರದ ವಿಜ್ಞಾನಿ ಎಸ್ ರವಿಕುಮಾರ್, ಪ್ರಧಾನಿ ನರೇಂದ್ರ ಮೋದಿ ಅವರ ಸಂಕಲ್ಪದಂತೆ ಅಭಿಯಾನ ಹಮ್ಮಿಕೊಂಡಿದ್ದು ಕೃಷಿ ಯೋಜನೆಗಳು ಮತ್ತು ಸರ್ಕಾರದ ಸೌಲಭ್ಯಗಳ ಕುರಿತು ರೈತರಿಗೆ ಮಾಹಿತಿ ನೀಡಲಾಗಿದೆ ಎಂದರು. ಕಲ್ಯಾಣಕ್ಕಾಗಿ ಆ ಯೋಜನೆಗಳನ್ನು ಪ್ರಮುಖವಾಗಿ ನಾವು ಈ ಅಭಿಯಾನದಲ್ಲಿ ರೈತರಿಗೆ ಮನವರಿಕೆ ಮಾಡ್ತಾ ಇದ್ವಿ. ರೈತ ಕೆ ರಂಗಾರೆಡ್ಡಿ, ಈ ಅಭಿಯಾನದಿಂದ ಭೂಮಿಗೆ ಬಳಸುವ ರಾಸಾಯನಿಕಗಳಿಂದ ಆಗುವ ಅಪಾಯ ಹಾಗೂ ಕೃಷಿಯಲ್ಲಿ ಖರ್ಚು ಕಡಿಮೆ ಮಾಡಲು ನೆರವಾಗುವಂತಹ ಮಾಹಿತಿಗಳು ಸಿಕ್ಕಿದೆ ಎಂದರು. ಬಿತ್ತನೆ ಬೀಜ ಕೂಡ ನಾವು ಔಟ್ಸೈಡ್ ತಗೊಂಬೋದಕ್ಕಿಂತ ಕೃಷಿ ಇಲಾಖೆಗೆ ತಗೊಂಡ್ರೆ ರೈತರಿಗೆ ಅನುಕೂಲ ಆಗುತ್ತೆ. ಅದರಲ್ಲಿ ಒಂದು 25-30% ಸಬ್ಸಿಡಿ ಬರ್ತದೆ ರೈತರಿಗೆ, ಹಂಗಾಗಿ ಅನುಕೂಲ ಆಗುತ್ತೆ ಅಂತ. ರೈತ ಬಿ ಬಸವರಾಜು, ನಮ್ಮ ಪೂರ್ವಜರ ಕೃಷಿ ಪದ್ಧತಿ ಮತ್ತು ಯಂತ್ರೋಪಕರಣಗಳ ಬಳಕೆ ಹಾಗೂ ಸರ್ಕಾರದ ಯೋಜನೆಗಳ ಕುರಿತು ವಿಜ್ಞಾನಿಗಳು ಅರಿವು ಮೂಡಿಸಿದರು ಎಂದರು. ರೈತ ಸಿ ಲಿಂಗಪ್ಪ, ಅಭಿಯಾನದಿಂದ ಕೃಷಿ ಕಾರ್ಯಗಳು ಮತ್ತು ಯೋಜನೆಗಳ ಕುರಿತು ನಗರ ಪ್ರದೇಶಗಳಿಗೆ ಹೋಗುವ ಬದಲಾಗಿ ನಮ್ಮ ಗ್ರಾಮದಲ್ಲಿಯೇ ತಿಳಿಯಲು ನೆರವಾಗಿದೆ ಎಂದು ತಿಳಿಸಿದರು. ಪ್ರತಿಯೊಂದು ಹಳ್ಳಿ ಬಂದು ಅವರೇ ಒಂದು ಈ ಕಾರ್ಯಕ್ರಮವನ್ನು ತಿಳಿಸಿ ನಮಗೆ ಒಳ್ಳೆ ಅನುಕೂಲ ಮಾಡಿದ್ದಾರೆ, ಅವರಿಗೆ ಅಭಿನಂದನೆಗಳನ್ನು ತಿಳಿಸಿದ್ದಾರೆ. ಅಹಮದಾಬಾದ್ನಲ್ಲಿಂದು ನಡೆಯಲಿರುವ 18ನೇ ಆವೃತ್ತಿಯ ಇಂಡಿಯನ್ ಪ್ರೀಮಿಯರ್ ಲೀಗ್ ಐಪಿಎಲ್ ಟಿ20 ಕ್ರಿಕೆಟ್ ಟೂರ್ನಿಯ ಫೈನಲ್ ಪಂದ್ಯದಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಮತ್ತು ಪಂಜಾಬ್ ಕಿಂಗ್ಸ್ ತಂಡಗಳು ಪ್ರಶಸ್ತಿಗಾಗಿ ಮುಖಾಮುಖಿಯಾಗಲಿವೆ. ನರೇಂದ್ರ ಮೋದಿ ಕ್ರೀಡಾಂಗಣದಲ್ಲಿ ರಾತ್ರಿ 7:30 ಪಂದ್ಯ ಆರಂಭವಾಗಲಿದೆ. ಬೆಂಗಳೂರು ಮತ್ತು ಪಂಜಾಬ್ ತಂಡಗಳಿಗೆ ಈವರೆಗೂ ಐಪಿಎಲ್ ಟ್ರೋಫಿ ಎತ್ತಿ ಹಿಡಿಯಲು ಸಾಧ್ಯವಾಗಿಲ್ಲ. ಆದರೆ ಈ ಬಾರಿ ತಮ್ಮ ಈ ಕನಸು ನನಸು ಮಾಡಿಕೊಳ್ಳುವ ವಿಶ್ವಾಸದೊಂದಿಗೆ ಕಣಕ್ಕಿಳಿಯಲು ಸರ್ವಸನ್ನದ್ಧವಾಗಿವೆ. ತಮ್ಮ ತಂಡದ ಪ್ರಶಸ್ತಿಯ ಬರ ನೀಗಿಸಲು ಬೆಂಗಳೂರು ತಂಡದ ನಾಯಕ ರಜತ್ ಪಟಿದಾರ್ ಹಾಗೂ ಪಂಜಾಬ್ ಕಿಂಗ್ಸ್ ತಂಡದ ನಾಯಕ ಶ್ರೇಯಸ್ ಅಯ್ಯರ್ ವಿಶೇಷ ರಣತಂತ್ರದೊಂದಿಗೆ ಸವಾಲು ಎದುರಿಸಲು ಸಜ್ಜಾಗಿದ್ದಾರೆ.
ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಈ ಮುನ್ನ 2009, 2011 ಮತ್ತು 2016ರ ಆವೃತ್ತಿಗಳಲ್ಲಿ ಫೈನಲ್ ತಲುಪಿತ್ತಾದರೂ ಟ್ರೋಫಿ ಜಯಿಸಲು ಸಾಧ್ಯವಾಗಿಲ್ಲ. ಇದೀಗ 4ನೇ ಬಾರಿ ಪ್ರಶಸ್ತಿ ಸುತ್ತು ಪ್ರವೇಶಿಸಿರುವ ಬೆಂಗಳೂರು ತಂಡಕ್ಕೆ ಈ ಬಾರಿ ಚಾಂಪಿಯನ್ ಆಗುವ ಅವಕಾಶ ಹೆಚ್ಚಿದೆ. ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ. 3ನೇ ದೊಡ್ಡ ವಾಯುಯಾನ ಮಾರುಕಟ್ಟೆಯಾಗಿ ಭಾರತ, ಖಾಸಗಿ ಸಂಸ್ಥೆಗಳಿಂದ 2,000 ವಿಮಾನ ಖರೀದಿ, ಪ್ರಧಾನಿ ನರೇಂದ್ರ ಮೋದಿ. 2026ಕ್ಕೆ ರಷ್ಯಾದಿಂದ ಬಾಕಿ 2 S-400 ವ್ಯವಸ್ಥೆ ಪೂರೈಕೆ, ಸಿಂಧೂರ ವೇಳೆ ರಕ್ಷಣೆ ನೀಡಿದ್ದ ವಾಯು ರಕ್ಷಣಾ ವ್ಯವಸ್ಥೆ. ಜೂನ್ 19ಕ್ಕೆ 4 ರಾಜ್ಯದ 5 ವಿಧಾನಸಭಾ ಕ್ಷೇತ್ರಕ್ಕೆ ಉಪಚುನಾವಣೆ ಘೋಷಣೆ. ರಾಜ್ಯಾದ್ಯಂತ ಗೃಹ ಆರೋಗ್ಯ, 14 ಅಸಾಂಕ್ರಾಮಿಕಗಳಿಗೆ ಚಿಕಿತ್ಸೆ, ರೋಗಿಗಳ ಮನೆ ಬಾಗಿಲಿಗೆ ತೆರಳಿ ಉಚಿತ ಚಿಕಿತ್ಸೆ. ಐಪಿಎಲ್ ಸಿಂಹಾಸನದ ಮೇಲೆ ಆರ್ಸಿಬಿ ಕಣ್ಣು, 18 ವರ್ಷದ ಕನಸು ನನಸಾಗುವ ನಿರೀಕ್ಷೆಯಲ್ಲಿ ಬೆಂಗಳೂರು, ಚಾಂಪಿಯನ್ಸ್ ಪಟ್ಟದ ಮೇಲೆ ಕಿಂಗ್ಸ್ ಚಿತ್ತ. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಬೆಂಗಳೂರಿನಲ್ಲಿ ದೇಶದ ಪ್ರಥಮ ಇವಿ ಹಬ್ ಲೋಕಾರ್ಪಣೆ, ದೇಶದ ಪ್ರಥಮ ಸೌರಶಕ್ತಿ ಸಂಯೋಜಿತ ಸೆಕೆಂಡ್ ಲೈಫ್ ಬ್ಯಾಟರಿ ಇವಿ ಚಾರ್ಜಿಂಗ್ ಕೇಂದ್ರ. ಜೆಇಇ ಅಡ್ವಾನ್ಸ್ ಪರೀಕ್ಷೆ, ರಜಿತ್ ಗುಪ್ತಾ ಪ್ರಥಮ, ರಾಜಸ್ಥಾನದ ರಜಿತ್ಗೆ 350ಕ್ಕೆ 332 ಅಂಕ, ಹರಿಯಾಣ ಸಕ್ಷಮ್ ಜಿಂದಾಲ್ 2ನೇ ರ್ಯಾಂಕ್. ವಿಶಿಷ್ಟ ಚೇತನರ ಬಳಿಗೆ ಬಿಎಂಟಿಸಿ ಬಸ್, ಆನ್ಬೋರ್ಡ್ ಎಂಬ ತಂತ್ರಜ್ಞಾನ ಪರಿಚಯ. ಈಶಾನ್ಯ ಭಾರತದಲ್ಲಿ ಮಳೆ ಅಬ್ಬರ, 5 ಲಕ್ಷ ಮಂದಿ ಅತಂತ್ರ, ಮೃತರ ಸಂಖ್ಯೆ ಈಗ 36ಕ್ಕೇರಿಕೆ. ನಾರ್ವೆ ಚೆಸ್, ಕಾರ್ಲ್ಸನ್ ವಿರುದ್ಧ ಗೆದ್ದ ಗುಕೇಶ್. ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗಕ್ಕೆ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಸ್ಟ್ರಿಂಜರ್ ಆಗಿ ಕಾರ್ಯನಿರ್ವಹಿಸಲು ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸಲು ದಿನಾಂಕವನ್ನು ವಿಸ್ತರಿಸಲಾಗಿದ್ದು ಜೂನ್ 6ರವರೆಗೆ ಅವಕಾಶ ಕಲ್ಪಿಸಲಾಗಿದೆ. ವಿವರಗಳು ಇಂತಿವೆ. ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದಲ್ಲಿ ಸ್ಟ್ರಿಂಜರ್ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸಲು ಅರ್ಜಿ ಆಹ್ವಾನಿಸಲಾಗಿದ್ದು, ಅರ್ಜಿ ಸಲ್ಲಿಸಲು ಜೂನ್ 6ರವರೆಗೆ ದಿನಾಂಕವನ್ನು ವಿಸ್ತರಿಸಲಾಗಿದೆ. ಜಿಲ್ಲೆಗಳಲ್ಲಿ ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಹಾಗೂ ಇಚ್ಛೆಯುಳ್ಳ ಅರ್ಹ ಅಭ್ಯರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ. ಯಾದಗಿರಿ ಹಾಗೂ ಗದಗ ಜಿಲ್ಲೆ ಹೊರತುಪಡಿಸಿ ಎಲ್ಲಾ ಜಿಲ್ಲೆಗಳಲ್ಲೂ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆಹ್ವಾನಿಸಲಾಗಿದೆ. ಅರ್ಜಿ ಸಲ್ಲಿಸುವ ಮುನ್ನ ಪ್ರಸಾರ ಭಾರತಿ ಜಾಲತಾಣದಲ್ಲಿ ನಮೂದಿಸಲಾಗಿರುವ ವಿವರಗಳನ್ನು ಗಮನಿಸತಕ್ಕದ್ದು. ಅರ್ಜಿಯ ವಿವರಗಳು https://prasarabharati.gov.in/pbvacancy/ ಜಾಲತಾಣದಲ್ಲಿ ಲಭ್ಯ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 6 ಜೂನ್ 2025. ಅರ್ಜಿಗಳನ್ನು ಸ್ಪೀಡ್ ಪೋಸ್ಟ್ ಅಥವಾ ರಿಜಿಸ್ಟರ್ ಪೋಸ್ಟ್ ಮೂಲಕವೇ ಸಲ್ಲಿಸತಕ್ಕದ್ದು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಜಾಗತಿಕ ಪ್ರಾಮುಖ್ಯತೆ ವಿಷಯಗಳಲ್ಲಿ ಭಾರತದ ನಿಲುವಿಗೆ ಪರಾಗ್ವೆ ಬೆಂಬಲ, ಉಭಯ ದೇಶಗಳ ನಡುವೆ ಸೌಹಾರ್ದಯುತ ಸ್ನೇಹಪರ ವಾತಾವರಣ, ರಾಷ್ಟ್ರಪತಿ ದ್ರೌಪದಿ ಮುರ್ಮು. ಜಾಗತಿಕ ದಕ್ಷಿಣದಲ್ಲಿ ಭಾರತ ಪರಾಗ್ವೆ ಅವಿಭಾಜ್ಯ ಭಾಗ, ಸೈಬರ್ ಅಪರಾಧ, ಮಾದಕ ವಸ್ತು ಕಳ್ಳಸಾಗಣೆ ಸವಾಲು ಎದುರಿಸಲು ಉಭಯ ದೇಶಗಳು ಬದ್ಧ, ಪ್ರಧಾನಿ ನರೇಂದ್ರ ಮೋದಿ.
ದೇಶದಲ್ಲಿ ವಿದ್ಯುತ್ ಚಾಲಿತ ಪ್ರಯಾಣಿಕ ಕಾರುಗಳ ತಯಾರಿಕೆಗೆ ಉತ್ತೇಜನ, ಶೋರೂಂ ತೆರೆಯಲು ಟೆಸ್ಲಾ ಕಂಪನಿ ಆಸಕ್ತಿ, ಸಚಿವ ಎಚ್ಡಿ ಕುಮಾರಸ್ವಾಮಿ. ಹಾಗೂ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರಕ್ಕೆ 11 ವರ್ಷ ಪೂರ್ಣ. ಇದೇ 9ರಂದು ದೇಶಾದ್ಯಂತ ಸಾಧನೆ ಕುರಿತು ಕಾರ್ಯಕ್ರಮ ಆಯೋಜನೆ. ಆರ್ ಅಶೋಕ್. ನಮ್ಮ ವಾರ್ತಾ ಪ್ರಸಾರವನ್ನು ನೀವು ಡಿಡಿ ಚಂದನ ನ್ಯೂಸ್ ಯೂಟ್ಯೂಬ್, ಎಕ್ಸ್ ಖಾತೆ, ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲೂ ವೀಕ್ಷಿಸಬಹುದು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಬೆಳಗ್ಗೆ 11 ಗಂಟೆಗೆ. ನಮಸ್ಕಾರ.